ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಸ್ಟಾರ್ಗಿರಿ ಮತ್ತು ಯಶಸ್ಸು ಅನ್ನೋದು ಒಬ್ಬ ಹೀರೋಗೆ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಒಬ್ಬ ಸ್ಟಾರ್ ಹೀರೋ ಸಿನಿಮಾ ಸುಮಾರಾಗಿ ಒನ್ ಟೈಮ್ ವಾಚಬಲ್ ಅನ್ನೋ ಥರ ಇದ್ದರೂ ಕೂಡ ಫ್ಯಾನ್ಸ್ಗಳಿಂದ ಆ ಹೀರೋ ಮೇಲೆ ಇರುವ ನಂಬಿಕೆಯಿಂದ ಆ ಸಿನಿಮಾ ಸೂಪರ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಯಶಸ್ಸು ಅನ್ನೋದು ಒಬ್ಬ ಹೀರೋಗೆ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಬರ್ತಾ ಇರೋ ಒಬ್ಬ ಹೀರೋ ಮಧ್ಯ ಒಂದು ಸುಮಾರಾಗಿರೋ ಸಿನಿಮಾ ಮಾಡಿದ್ರು ಕೂಡ ಅವನ ಸಕ್ಸಸ್ ಜರ್ನಿಯಿಂದ ಈ ಹೀರೋ ಸಿನಿಮಾ ಚೆನ್ನಾಗಿ ಇದ್ದೇ ಇರುತ್ತೆ ಅನ್ನೋ ಪ್ರೇಕ್ಷಕರ ನಂಬಿಕೆಯಿಂದ ಡಿಸಾಸ್ಟರ್ ಆಗುವಂಥ ಸಿನಿಮಾ ಕೂಡ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಕಾರಣಕ್ಕೆ ಇಂಡಸ್ಟ್ರಿಯಲ್ಲಿ ಓಡೋ ಕುದುರೆಗೆ ಬೆಲೆ ಜಾಸ್ತಿ ಅನ್ನೋ ಮಾತಿರೋದು. ಈ ಕಂಟೆಂಟ್ನಲ್ಲಿ ನಾನು ಮೆನ್ಷನ್ ಮಾಡೋ ಸಿನಿಮಾಗಳನ್ನು ನೀವು ವಿಟ್ನೆಸ್ ಮಾಡಿದಾಗ ನಿಮ್ಮಲ್ಲೇ ಕೆಲವೊಬ್ಬರು ನನ್ನ ಮೇಲೆ ಕೋಪ ಮಾಡ್ಕೊಳ್ಬಹುದು, ನೆಗೆಟಿವ್ ಕಮೆಂಟ್ ಹಾಕಬಹುದು. ಆದರೆ ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಜಕ್ಕೂ ಈ ಸಿನಿಮಾಗಳಲ್ಲಿ ಯಾವುದೇ ಥರದ ಲೋಪದೋಷಗಳಿಲ್ವಾ ಅಂತ. ನಮ್ಮ ಹೀರೋ ಸಿನಿಮಾ ಹೇಗಿದ್ರು ನಾವು ನೋಡ್ತೀವಿ, ಅವ್ರು ಹೇಗೆ ಮಾಡಿದ್ರು ನಮಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋರು ನೀವಾದರೆ ನಾನು ಅದನ್ನು ಕೂಡ ಗೌರವಿಸ್ತೇನೆ. ಎಲ್ಲರಿಗೂ ಎಲ್ಲ ಸಿನಿಮಾಗಳು ಇಷ್ಟ ಆಗಬೇಕು ಅಂತ ಏನಿಲ್ಲ, ಅವರವರ ಅಭಿರುಚಿಗೆ ತಕ್ಕನಾಗಿ ಅವರೇ ಡಿಸೈಡ್ ಮಾಡ್ಕೊಳ್ಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರಾಗಿರೋ ಸಿನಿಮಾ ಕೂಡ ಸ್ಟಾರ್ಗಿರಿ ಮತ್ತು ಯಶಸ್ಸಿನ ಜರ್ನಿಯಿಂದ ಅವರೇಜ್ ಆಗೋ ಚಾನ್ಸ್ ಇದ್ದು ಸೂಪರ್ ಹಿಟ್ ಆದಂತಹ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ದೊಡ್ಡ ಮನೆ ಹುಡುಗ, ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 25ನೇ ಸಿನಿಮಾ. ಈ ಸಿನಿಮಾಗೆ ಯಾವ ರೇಂಜ್ಗೆ ಕ್ರೇಜ್ ಇತ್ತು ಅಂತ ಕಣ್ಣಾರೆ ಕಂಡವರಿಗೆ ಮಾತ್ರ ಗೊತ್ತು. ಇದು ಡೈರೆಕ್ಟರ್ ಸೂರಿ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ನ 3ನೇ ಸಿನಿಮಾ. ಈ ಹಿಂದೆ ಬಂದ ಅಣ್ಣ ಬಾಣ್ನಲ್ಲಿ ಸೂರಿರವರು ಎಡವಿದ್ರು. ಈ ಸಿನಿಮಾದಲ್ಲಿ ಅದನ್ನೆಲ್ಲ ತಿದ್ಕೊಳ್ತಾರೆ ಅಂದ್ಕೊಂಡಿದ್ರು, ಆದರೆ ಅದು ಇಲ್ಲಿ ಆಗಲಿಲ್ಲ. ದೊಡ್ಡ ಮನೆ ಹುಡುಗ ಸಿನಿಮಾದಲ್ಲಿ ಸೂರಿರವರ ಮಾರ್ಕೆ ಸಿಗಲಿಲ್ಲ. ಈ ಸಿನಿಮಾ ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡು 2016. ಆ ಕಾಲದಲ್ಲಿ 40 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಬ್ಲಾಕ್ ಬಾಸ್ಟರ್ ಆಗಿದೆ. ಆದರೆ ಸಿನಿಮಾ ಮಿಶ್ರ ಪ್ರತಿಕ್ರಿಯೆಯನ್ನು ತಗೊಳ್ತು. ಕೆಲವೊಬ್ರು ಚೆನ್ನಾಗಿದೆ ಅಂದ್ರು, ಇನ್ನು ಕೆಲವೊಬ್ರು ಏನೋ ಬೇಕಿತ್ತು ಅಂತಾನು ಕೂಡ ಅಂದ್ರು. ಆದರೆ ಅಭಿಮಾನಿಗಳು ಮಾತ್ರ ಪುನೀತ್ ಅವರ ಡ್ಯಾನ್ಸ್ ಫೈಟ್ನ ಥಿಯೇಟರ್ನಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅಭಿಮಾನಿಗಳೇ ನಮ್ಮನೆ ದೇವರು ಅನ್ನೋ ಹಾಡು ಪುನೀತ್ ಅವರ 25ನೇ ಸಿನಿಮಾ, ಅದರಲ್ಲೂ ದೊಡ್ಡ ಮನೆ ಹುಡುಗ ಅನ್ನೋ ಟೈಟಲ್, ಇವೆಲ್ಲ ರಾಜವಂಶ ಮತ್ತು ಅಭಿಮಾನಿಗಳಿಗೆ ರಿಲೇಟ್ ಆಗ್ತಾ ಇತ್ತು. ಹಾಗಾಗಿ ಅಭಿಮಾನಿಗಳು ಸಿನಿಮಾನ ಒತ್ತಿ ಮೆರೆಸಿದ್ರು. ಪುನೀತ್ ಅವರಿಗೆ ಫ್ಯಾಮಿಲಿ ಆಡಿಯನ್ಸ್ ಇರೋದ್ರಿಂದ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿದ್ರು. ಇವೆಲ್ಲ ಕಾರಣಗಳಿಂದ ಅವರೇಜ್ ಆಗಬೇಕಾಗಿದ್ದ ಸಿನಿಮಾ ಸೂಪರ್ ಹಿಟ್ ಆಯಿತು. ನಿರ್ದೇಶಕ ಸೂರಿರವರು ಒಂದು ಇಂಟರ್ವ್ಯೂನಲ್ಲಿ ದೊಡ್ಡ ಮನೆ ಹುಡುಗ ಸಿನಿಮಾ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸ್ಕ್ರಿಪ್ಟ್ ಕೈ ತಪ್ಪೋಗಿದೆ ಅಂತ ನನಗೆ ಗೊತ್ತಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಅದು ಏನೇ ಇರಲಿ, ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ಗಳು ತಮ್ಮ ಹೀರೋನ 25ನೇ ಸಿನಿಮಾನ ಸೋಲಿಸಲಿಲ್ಲ. ಇದು ಉತ್ತರ ಕರ್ನಾಟಕ ಸೈಡ್ನಲ್ಲಿ 100 ಡೇಸ್ ಕೂಡ ಕಂಪ್ಲೀಟ್ ಮಾಡಿದೆ. ಮಾಸ್ಟರ್ ಪೀಸ್, ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ. ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಕಾರಣ ಯಶ್ ಅವರ ಹಿಂದಿನ ಸಿನಿಮಾಗಳ ಸಕ್ಸಸ್. ರಾಮಾಚಾರಿ ಸಕ್ಸಸ್ನಿಂದ ಯಶ್ ಅವರು ಟಾಪ್ ಹೀರೋಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ರು. ಜೊತೆಗೆ ಅಣ್ಣನಿಗೆ ಲವ್ ಆಗಿದೆ ಅನ್ನೋ ಹಾಡು ತುಂಬಾ ಸೌಂಡ್ ಮಾಡಿತ್ತು. ಸಾಲು ಸಾಲು ಸಕ್ಸಸ್ ಸಿನಿಮಾಗಳನ್ನ ಕೊಡ್ತಾ ಬರ್ತಾ ಇದ್ದ ಯಶ್ ಮೇಲೆ ಆಡಿಯನ್ಸ್ಗಳು ನಂಬಿಕೆ ಇಟ್ಟಿದ್ರು. ಈ ಎಲ್ಲ ಕಾರಣಗಳಿಂದ ಮಾಸ್ಟರ್ ಪೀಸ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ಸಿನಿಮಾ ಯಾವ ರೇಂಜ್ಗೆ ಯಾವಾಗ ಕ್ರಿಯೇಟ್ ಮಾಡಿತ್ತು ಅಂದ್ರೆ, ರಿಲೀಸ್ ದಿನ ಬೆಂಗಳೂರಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸ್ಕ್ರೀನ್ಗಳನ್ನು ಅಲೋಕೇಟ್ ಮಾಡಲಾಗಿತ್ತು. ಆ ಟೈಮಲ್ಲಿ ಕನ್ನಡ ಸಿನಿಮಾಗಳಿಗೆ ಮಲ್ಟಿಪ್ಲೆಕ್ಸ್ನವರು ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ. ಆದರೂ ಕೂಡ ಮಾಸ್ಟರ್ ಪೀಸ್ ಸಿನಿಮಾಗೆ ಎಲ್ಲ ಸ್ಕ್ರೀನ್ಗಳನ್ನು ಕೊಟ್ಟಿದ್ರು. ಸಿನಿಮಾನ ನೋಡಿ ಕೆಲವೊಬ್ಬರು ಒನ್ ಟೈಮ್ ವಾಚಬಲ್ ಅಂದ್ರು, ಇನ್ನೂ ಕೆಲವೊಬ್ಬರು ಚೆನ್ನಾಗಿಲ್ಲ ಅಂದ್ರು. ಆದರೆ ಯಶ್ ಅವರ ಸಕ್ಸಸ್ ಇನ್ಫ್ಯಾಕ್ಟ್ನಿಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 35 ಕೋಟಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಆಯಿತು. ನಾನು ಇದನ್ನೇ ಮೊದಲೇ ಹೇಳಿದ್ದು, ಒಬ್ಬ ಹೀರೋಗೆ ಸಕ್ಸಸ್ ಅನ್ನೋದು ತುಂಬ ಮುಖ್ಯ ಆಗ್ತದೆ ಅಂತ. ಐರಾವತ, ಯಪ್ಪ, ಈ ಸಿನಿಮಾಗೆ ಯಾವ ಥರ ಕ್ರೇಜ್ ಇತ್ತು ಗೊತ್ತಾ? ಮೇ ಬಿ ಕೊಟ್ಟ ಬಿಲ್ಡಪ್ ಥರಾನೇ ಈ ಸಿನಿಮಾ ಇದ್ದಿದ್ರೆ ಮೊದಲ 100 ಕೋಟಿ ಕಲೆಕ್ಷನ್ ಮಾಡಿದ ಸಿನಿಮಾ ಇದೇ ಆಗ್ತಿತ್ತೇನೋ. ಅಷ್ಟರ ಮಟ್ಟಿಗೆ ಈ ಸಿನಿಮಾ ಓಪನಿಂಗ್ ತಗೊಂಡಿತ್ತು. ದರ್ಶನ್ ಅವರ ಪೋಸ್ಟರ್ಗಳು, ಹಾಡುಗಳು, ಟ್ರೈಲರ್ನಲ್ಲಿದ್ದ ಡೈಲಾಗ್ ಇವೆಲ್ಲ ಸಿನಿಮಾದ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿತ್ತು. ಸಿನಿಮಾ ನೋಡಿದಾಗ ಹಾಡುಗಳು, ಡೈಲಾಗ್ಗಳು ಚೆನ್ನಾಗಿದ್ವು. ಅದು ಸಿನಿಮಾದ ಒಂದು ಭಾಗವಾಗಿರ್ಬೇಕಾಗಿತ್ತು. ಆದರೆ ಅದೇ ಸಿನಿಮಾ ಆದ ಕಾರಣ ಕೆಲವೊಬ್ಬರಿಗೆ ಇಷ್ಟ ಆಗಲಿಲ್ಲ. ಫ್ಯಾನ್ಸ್ಗಳಂತೂ ಥಿಯೇಟರ್ನಲ್ಲಿ ಎಂಜಾಯ್ ಮಾಡಿದ್ರು. ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತು. ಅಂಜನಿ ಪುತ್ರ, ರಾಜ್ಕುಮಾರ್ ಅಂತಹ ಇಂಡಸ್ಟ್ರಿ ಇಟ್ಕೊಟ್ಟಿದ್ದ ಪುನೀತ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾದ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಈ ಟೈಮಲ್ಲಿ ಪೂಜ್ಯ ಸಿನಿಮಾದ ರೀಮೇಕ್ ಅನ್ನು ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾರೆ. ಹೆವಿ ಡೈಲಾಗ್, ಪ್ರೆಡಿಕ್ಟಬಲ್ ಟ್ವಿಸ್ಟ್ನಿಂದ ಅಂಥದ್ದೇನು ಹೊಸತನ ಈ ಸಿನಿಮಾದಲ್ಲಿ ಇರಲಿಲ್ಲ. ಪೂಜ್ಯ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಬಹಳಷ್ಟು ಚೇಂಜ್ ಮಾಡಲಾಗಿತ್ತು. ತಮಿಳಿನಲ್ಲಿ ವಿಶಾಲ್ ರವರು ಈ ಸಿನಿಮಾನ ಮಾಡಿರ್ತಾರೆ. ಅವರು ಪುನೀತ್ ರಾಜ್ಕುಮಾರ್ ಅಂತಹ ದೊಡ್ಡ ಸ್ಟಾರ್ ಅಲ್ಲ, ಆದರೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಈ ಸಿನಿಮಾನ ಮಾಡ್ತಾರೆ. ಈ ಸಿನಿಮಾನ ಈಗಲೂ ಎಷ್ಟೋ ಜನ ಇಷ್ಟಪಡ್ತಾರೆ. ಅದಕ್ಕೆ ಕಾರಣ ಪುನೀತ್ ರವರ ಪ್ರೆಸೆನ್ಸ್, ಡ್ಯಾನ್ಸ್, ಆಕ್ಷನ್. ಮೇ ಬಿ ಇವರಲ್ಲದೆ ಬೇರೆ ಯಾರಾದರೂ ಈ ಸಿನಿಮಾನ ಮಾಡಿದರೆ ಫ್ಲಾಪ್ ಆಗ್ತಿತ್ತೇನೋ. ಆದರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಬೇಸ್, ಅವ್ರಿಗಿದ್ದ ಫ್ಯಾಮಿಲಿ ಆಡಿಯನ್ಸ್, ರಾಜ್ಕುಮಾರ್ ಯಶಸ್ಸಿನ ಇಂಪ್ಯಾಕ್ಟ್ನಿಂದ ಅಂಜನಿ ಪುತ್ರ ಹಿಟ್ ಆಗುತ್ತೆ. ಪೊಗರು, ಈ ಸಿನಿಮಾ ತಗೊಂಡಂತಹ ಓಪನಿಂಗ್ನ ಧ್ರುವ ಸರ್ಜಾ ಅವರ ಫ್ಯಾನ್ ಇಂಡಿಯಾ ಸಿನಿಮಾವಾದ ಮಾರ್ಟಿನ್ ಕೂಡ ತಗೊಂಡಿಲ್ಲ. 3 ವರ್ಷ ಬಾಡಿ ಬಿಲ್ಡ್ ಮಾಡಿ ವಿಂಟೇಜ್ಗೊಂದು ಲುಕ್ಕು, ಎಂಗೇಜ್ಗೊಂದು ಲುಕ್ಕು ಕಾಣೋ ಥರ ವರ್ಕೌಟ್ ಮಾಡಿ ತುಂಬಾನೇ ಎಫೆಕ್ಟ್ ಹಾಕಿದ್ರು ಧ್ರುವ ಸರ್ಜಾ ಅವರು. ಆದರೆ ಡೈರೆಕ್ಟರ್ ರೈಟಿಂಗ್ನಲ್ಲಿ ತುಂಬಾನೇ ಎಡವಿದ್ರು. ಚಂದನ್ ಶೆಟ್ಟಿರವರ ಹಾಡುಗಳು, ಧ್ರುವ ಸರ್ಜಾ ಅವರ ಲುಕ್, ಬಾಡಿ ಬಿಲ್ಡರ್ಗಳನ್ನು ಸಿನಿಮಾದಲ್ಲಿ ಬಳಸ್ಕೊಂಡಿದ್ದು
ಅವರನ್ನು ಇಂಟರ್ವ್ಯೂ ಮಾಡಿದ್ದು ಎಲ್ಲದರಿಂದ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗಿತ್ತು. ಅದೇ ರೀತಿ ಮೊದಲ ದಿನ ಬಿಗ್ಗೆಸ್ಟ್ ಓಪನಿಂಗ್ ಕೂಡ ತಗೊಳ್ತು. ಆದರೆ ಸಿನಿಮಾ ನೋಡಿದ ಆಡಿಯನ್ಸ್ಗಳು ಕೆಲವೊಬ್ರು ಚೆನ್ನಾಗಿದೆ ಅಂದರು, ಇನ್ನು ಕೆಲವೊಬ್ರು ಚೆನ್ನಾಗಿಲ್ಲ ಅಂದರು. ಅದಾದಮೇಲೆ ಉಟ್ಕೊಂಡಂತಹ ಕಾಂಟ್ರವರ್ಸಿ, ಬ್ಯಾನ್ ಆಗುವಂಥದ್ದು ಏನಿದೆ ಅನ್ನೋ ಕ್ಯೂರಿಯಾಸಿಟಿ, ಕೆಲವೊಂದು ಸೀನ್ಗಳನ್ನು ಕಟ್ ಮಾಡಿಸಿದ್ದು, ಈ ಥರ ಇಂಟ್ರೆಸ್ಟಿಂಗ್ ವಿಚಾರಗಳಿಂದ ಜನ ಸಿನಿಮಾನ ನೋಡಿದ್ರು. ಹಾಗಾಗಿ ಮಿಶ್ರ ಪ್ರತಿಕ್ರಿಯೆ ತಗೊಂಡ್ರು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಸದ್ದು ಮಾಡ್ತು. ನೋಡ್ರಲ್ಲ ಗೆಳೆಯರೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.